ಹಾಯ್ ಎಲ್ಲರಿಗೂ. ಏನಿದು ವ್ಲಾಗ್ ಮಾಡ್ದಲ್ಲ ಈ ತರ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತೊಂದು ಸಿಂಪಲ್ ಆಗಿ ಒಂದು ವ್ಲಾಗ್ನ ಮಾಡ್ತಿದ್ದೀನಿ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ವ್ಯಾಕ್ಸಿಂಗ್ ಬಗ್ಗೆ. ಈಗ ಆಲ್ರೆಡಿ ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋಕೆ. ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇಂದ ನಾನೇ ವ್ಯಾಕ್ಸಿಂಗ್ ನ ಮಾಡ್ಕೊಳ್ತಿರೋದು ಮನೆಯಲ್ಲಿ. ಅಂದ್ರೆ ನಾನು ಬ್ಯೂಟಿಷಿಯನ್ ಕೋರ್ಸಿಗೆ ಹೋಗ್ತಿದ್ದೆ, ಅಲ್ಲಿ ನೋಡ್ಕೊಂಡು ಕಲ್ತಿದ್ದಂಥದ್ದು. ಫುಲ್ ಕಂಟಿನ್ಯೂ ಮಾಡಲಿಲ್ಲ, ನಾನು ಅರ್ಧದಲ್ಲೇ ಬಿಡಬೇಕಾಯ್ತು. ಸೊ ಅಲ್ಲಿ ಕಲ್ತಿದ್ದೆ ಈ ವ್ಯಾಕ್ಸಿಂಗು. ಅದು ಯಾವಾಗಿಂದ ಕಲ್ತ್ನೋ ಅವಾಗಿಂದ ನಾನು ಯಾವುದೇ ಥರದ ಹೇರ್ ರಿಮೂವಲ್ ಕ್ರೀಮ್ ಆಗಲಿ ಸ್ಟ್ರಿಪ್ಸ್ ಆಗಲಿ ಯೂಸ್ ಮಾಡ್ತಿಲ್ಲ. ಬಟ್ ನಂದೊಂದು ಸ್ಟೋರಿ ಇದೆ ಆಯ್ತಾ ವ್ಯಾಕ್ಸಿಂಗ್ ಇಂದು, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ, ಏನೋ ಫಂಕ್ಷನ್ ಏನೋ ಇತ್ತು. ಆ ಟೈಮಲ್ಲಿ ನನಗೆ ಹಾಟ್ ವ್ಯಾಕ್ಸು ಖಾಲಿ ಆಗಿತ್ತು. ಏನಪ್ಪ ಮಾಡೋದು ಅನ್ಕೊಂಡು ನಾನೇನು ಮಾಡಿದೆ, ನಿಮ್ಗೆ ಏರ್ ರಿಮೂವಲ್ ಸ್ಟ್ರಿಪ್ಸ್ ಬರುತ್ತೆ, ತುಂಬ ಜನ ಗೊತ್ತಿರುತ್ತಲ್ವಾ. ಸೊ ಕಂಪ್ನಿ ಯಾವುದು ಏನು ಎಲ್ಲ ಮೆನ್ಷನ್ ಮಾಡಲ್ಲ, ಬಟ್ ತುಂಬ ಕಂಪ್ನಿಗಳು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವುದೋ ಒಂದು ಕಂಪ್ನಿದು ಆಲ್ರೆಡಿ ರೆಡಿ ಇರುತ್ತಲ್ಲ ಸ್ಟ್ರಿಪ್ಸ್ಗಳು, ಜಸ್ಟ್ ಅಪ್ಲೈ ಮಾಡೋದು ರಿಮೂವ್ ಮಾಡೋದು ಆ ಥರದ್ದು ಸ್ಟ್ರಿಪ್ಸ್ನ ತಗೊಂಡು ಬಂದಿದ್ದೆ. ಸೊ ತಗೊಂಡು ಬಂದು ನನಗೆ ಆಲ್ಮೋಸ್ಟ್ ನನಗೆ ವ್ಯಾಕ್ಸಿಂಗ್ ಮಾಡಿ ಅಭ್ಯಾಸ ಇತ್ತು, ಹೇಗೂ ಅಭ್ಯಾಸ ಇದೆಯಲ್ಲ ಅದೇ ಥರ ಸ್ಟ್ರಿಪ್ಸು ಅಲ್ವಾ ಅಂತ ತಗೊಂಡು ಬಂದೆ. ಸೊ ತಗೊಂಡು ಬಂದು ನಾನು ಅಂಡರ್ ಆರ್ಮ್ ವ್ಯಾಕ್ಸಿಂಗ್ನ ಮಾಡ್ಕೋಬೇಕಾಗಿತ್ತು. ಅಂಡರ್ ಆರ್ಮ್ ವ್ಯಾಕ್ಸಿಂಗ್ನ ಮಾಡ್ಕೊಳ್ಳುವಾಗ ಸ್ಟ್ರಿಪ್ಸ್ನ ಯೂಸ್ ಮಾಡಿ ವ್ಯಾಕ್ಸಿಂಗ್ ಮಾಡ್ಕೊಂಡೆ. ಅದು ಏನಾಯಿತು ಅಂತ ಹೇಳಿದ್ರೆ, ಸಡನ್ ಆಗಿ ಅದು ಸ್ಟಿಕ್ ಆಗಿಬಿಡ್ತು. ಅಲ್ಲಿ ಸ್ಟಿಕ್ ಆಗಿದಾಗ ಏನಾಯಿತು, ಈಗ ನಾವು ವ್ಯಾಕ್ಸಿಂಗ್ ಮಾಡುವಾಗ ಈಗ ಅಪ್ಲೈ ಮಾಡಿ ಹೀಗೆ ರಿಮೂವ್ ಮಾಡ್ತೀವಿ, ಅದೇನಾಗ್ಬಿಡ್ತು, ನಾವು ಹಿಂಗೆ ಅಪ್ಲೈ ಮಾಡಿ ಹಿಂಗೆ ಮಾಡಿಸ್ಟೊಳಗೆ ಅದು ಸ್ಟಿಕ್ ಆಗಿಬಿಟ್ಟಿದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಅದೇ ಥರ ಬಿಡೋಕ್ಕಾಗಲ್ಲ, ರಿಮೂವ್ ಮಾಡಲೇಬೇಕು. ಸರಿ, ನಾನೇನು ಮಾಡಿದೆ, ಜಸ್ಟ್ ಎಳ್ದು ಬಿಡೋಣ, ಆಗೇನಾಗ್ಬಿಡುತ್ತೆ ಅದು ಬಂದ್ಬಿಡುತ್ತಲ್ವಾ, ಒಂದು ಸ್ವಲ್ಪ ಪೇಯ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಜಸ್ಟ್ ಅಪ್ಲೈ ಮಾಡಿ ರಿಮೂವ್ ಮಾಡಿದೆ ಜೋರಾಗಿ. ರಿಮೂವ್ ಮಾಡಿದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ಅದೇನೇ ಅಪ್ಲೈ ಮಾಡಿದ್ನಲ್ಲ ವ್ಯಾಕ್ಸಿಂಗ್ ಇಂದು ಕರೆಕ್ಟಾಗಿ ಸ್ಕ್ವಯರ್ ಟೈಪಲ್ಲಿ ಫುಲ್ಲು ರೆಡ್ಡಿಶ್ ಆಗಿಬಿಡ್ತು. ಜೊತೆಗೆ ಸ್ವಲ್ಪ ಸ್ಕಿನ್ ಎಲ್ಲ ಕಿತ್ಕೊಂಡು ಬಂದಿದ್ರಿಂದ ಮೇಲೆ ಲೇಯರು ಫುಲ್ಲಲ್ಲ, ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಫುಲ್ಲು ರೆಡ್ಡಿಶ್ ಆಗಿಬಿಡ್ತು ಆ ಪ್ಲೇಸ್. ನಾನು ಏನು ಮಾಡಿದ್ನಲ್ಲ ವ್ಯಾಕ್ಸಿಂಗು, ಅದು ನೋಡಿ ಹಾಟ್ ವ್ಯಾಕ್ಸು ಅಲ್ಲ, ಜಸ್ಟ್ ಸ್ಟ್ರಿಪ್ಸ್ ಅಷ್ಟೇ. ಅದನ್ನು ರಿಮೂವ್ ಮಾಡಿದ್ದಕ್ಕೇ ಅಷ್ಟು ಒಂದು ರೆಡ್ ಪ್ಯಾಚಸ್ ಆಗಿಬಿಟ್ಟು, ನೆಕ್ಸ್ಟ್ ಡೇಗೆ ಅದು ಸ್ವಲ್ಪ ನನಗೇನಾಗ್ಬಿಡ್ತು, ಫುಲ್ ಬ್ಲ್ಯಾಕ್ ಆಗಿಬಿಡ್ತು ಆ ಏರಿಯಾ. ತುಂಬ ಪೇಯ್ನೂ ಇತ್ತು, ಉರಿನೂ ಇತ್ತು, ಜೊತೆಗೆ ಆ ಏರಿಯಾ ಫುಲ್ ಬ್ಲ್ಯಾಕ್ ಆಗಿಬಿಡ್ತು. ಸ್ವಲ್ಪ ಟೈಮ್ ಆದ ನಂತರ ಆ ಗಾಯ ಸ್ವಲ್ಪ ವಾಸಿಯಾಗಿ ಸ್ವಲ್ಪ ಟೈಮ್ ಆದಮೇಲೆ ಫುಲ್ ಬ್ಲ್ಯಾಕ್ ಆಗಿಬಿಡ್ತು. ಅಲ್ಲಿ ಅಂಡರ್ ಆರ್ಮ್ ಕೆಳಗಡೆ ಸ್ಕ್ವಯರ್ ಟೈಪಲ್ಲಿ ನನಗೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಯಾಕಾದರೂ ಸ್ಟ್ರಿಪ್ಸ್ನ ಯೂಸ್ ಮಾಡಿದ್ನೋ ಅಂತ ಅನ್ನಿಸ್ಬಿಡ್ತು. ಬಟ್ ಏನು ಗೊತ್ತಾ, ಸ್ಟ್ರಿಪ್ಸ್ ಯೂಸ್ ಮಾಡುವಾಗಲೂ ಒಂದೊಂದು ಸರಿ ಈ ಥರ ಎಷ್ಟೇ ನಮಗೆ ಗೊತ್ತಿದ್ರೂ ಈ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಅದ್ರ ಮೇಲೆ ಸ್ಟ್ರಿಪ್ಸ್ನ ಅಂತೂ ಯೂಸ್ ಮಾಡೋಕ್ಕೆ ಹೋಗಲೇ ಇಲ್ಲ. ಆ್ಯಂಡ್ ಅಂಡರ್ ಆರ್ಮ್ ಡಾರ್ಕ್ನೆಸ್ನ ರಿಮೂವ್ ಮಾಡೋಕ್ಕೋಸ್ಕರ ತುಂಬ ರೆಮಿಡೀಸ್ ಎಲ್ಲ ಟ್ರೈ ಮಾಡಿ ಅದನ್ನ ಹೇಗೋ ಒಂದು ಕಡೆಯಿಂದ ರಿಮೂವ್ ಮಾಡಿಬಿಟ್ಟೆ. ಮನೇಲಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಅದರ ಹೀಟ್ ಎಲ್ಲ ಎಷ್ಟು ಅಪ್ಲೈ ಮಾಡಬೇಕು ಏನು ಎಲ್ಲ ಗೊತ್ತಿರುತ್ತೆ. ಜೊತೆಗೆ ಜಸ್ಟ್ ರಿಮೂವ್ ಮಾಡಿ ಹೇಗೆ ತೆಗಿಬೇಕು ಎಲ್ಲ ಆಲ್ರೆಡಿ ಗೊತ್ತಿರುತ್ತಲ್ವಾ. ಹಾಗಾಗಿ ಇದುವರೆಗೂ ವ್ಯಾಕ್ಸಿಂಗಲ್ಲಿ ಅಂದರೆ ಹಾಟ್ ವ್ಯಾಕ್ಸಿಂಗಲ್ಲಿ ನಾನೇ ಮನೇಲಿ ಮಾಡ್ಕೊಳ್ತೀನಲ್ಲ, ಅದರಲ್ಲಿ ನನಗೆ ಒಂದೇ ದಿನಕ್ಕೂ ಒಂದು ಸಣ್ಣ ಗಾಯನೂ ಆಗಿಲ್ಲ. ನೀಟಾಗಿ ನಾನು ಇದುವರೆಗೂ ವ್ಯಾಕ್ಸಿನ್ನ ಮಾಡ್ತಾನೆ ಬರ್ತಿದ್ದೀನಿ. ಒಂದು ವಿಷಯ ಏನು ಅಂತ ಹೇಳಿದ್ರೆ, ವ್ಯಾಕ್ಸಿನ್ನ ನೀವು ಆದಷ್ಟು ಕೈ ಕಾಲು ಅಂಡರ್ ಆರ್ಮ್ಸಿಗೆ ಯೂಸ್ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಏರಿಯಾಗೆಲ್ಲ ವ್ಯಾಕ್ಸಿನ್ನ ಯೂಸ್ ಮಾಡಬೇಡಿ. ಜೊತೆಗೆ ತುಂಬ ಜನ ಫೇಶಿಯಲ್ ಏರ್ ರಿಮೂವ್ ಮಾಡೋಕ್ಕೆ ವ್ಯಾಕ್ಸಿನ್ನ ಮಾಡಿಸ್ತಾರೆ, ಬಟ್ ಅದು ಅಷ್ಟು ಒಳ್ಳೇದಲ್ಲ. ಯಾಕಂದರೆ ಫೇಸಲ್ಲಿರೋ ಸ್ಕಿನ್ ಇದೆಯಲ್ಲ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಜೊತೆಗೆ ಕೆಲವೊಂದ್ಸರಿ ಏನು ಹಿಂಗೆ ಮಾಡಿ ಜಸ್ಟ್ ರಿಮೂವ್ ಮಾಡ್ತೀವಲ್ಲ, ಹಿಂಗೆ ಮಾಡ್ತಾನೆ ಇರೋದ್ರಿಂದ ಸ್ಕಿನ್ನು ಸ್ವಲ್ಪ ನಿಮಗೆ ಲೂಸ್ ಆಗುತ್ತೆ. ಹಾಗಾಗಿ ತುಂಬ ಥಿಕ್ ಆಗಿ ಫೇಶಿಯಲ್ ಏರ್ ಗ್ರೋತ್ ಆಗ್ತಿದೆ ಅಂದರೆ ಅಂಥ ಟೈಮಲ್ಲಿ ವ್ಯಾಕ್ಸಿಂಗ್ ಅಥವಾ ಥ್ರೆಡಿಂಗ್ ಮಾಡಿಸ್ಕೊಳ್ಳಿ. ತುಂಬ ತಿನ್ನಾಗಿದೆ ಆ ಥರ ಎಲ್ಲ ಇರುವಾಗ ಜಾಸ್ತಿ ವ್ಯಾಕ್ಸಿಂಗ್ನೆಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ಕಿನ್ ಸ್ಯಾಗಿ ಈ ಥರ ಆಗಿಬಿಡುತ್ತೆ ಅಂತ ನಾನು ಹೇಳ್ತಿರೋದಷ್ಟೇ. ಹಾಗೆ ನನ್ನ ಫೇಸಲ್ಲೂ ಕೂಡ ಫೇಶಿಯಲ್ ಹೇರ್ ಇದೆ, ನಾನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಲ್ಲ. ಆ್ಯಂಡ್ ಅದೇ ಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ನಾನು ಫೇಶಿಯಲ್ ಹೇರ್ ಏನು ರಿಮೂವ್ ಮಾಡಲ್ಲ, ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ ಹೇರ್ ಇರೋದು.
ಹಾಗೆ ಇವತ್ತು ನಾನು ನಿಮಗೆ ಹಾಗೆ ಮನೇಲೆ ವ್ಯಾಕ್ಸಿಂಗ್ ಮಾಡೋದನ್ನ ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಿಮ್ಗೆ ಏನು ಅಂತ ಹೇಳಿದ್ರೆ ಒಂದು 2-3 ಸರಿ ಟ್ರೈ ಮಾಡುವಾಗ ನಿಧಾನಕ್ಕೆ ಒಂದು ಸಣ್ಣ ಸಣ್ಣ ಅಂದರೆ ಕಾಲಿಂದ ಸ್ಟಾರ್ಟ್ ಮಾಡ್ತಾ ಬರಬೇಕು. ಸ್ವಲ್ಪನೇ ಏರಿಯಾದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಷ್ಟು ಬಿಸಿ ಹಚ್ಚಬೇಕು ಏನು ಅನ್ನೋದನ್ನ ನೀವು ಸ್ಟಾರ್ಟಿಂಗಿಂದ ಸ್ವಲ್ಪ ಅಭ್ಯಾಸ ಮಾಡ್ತಾ ಬಂದರೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಏನು ಅಂತ ಹೇಳಿದ್ರೆ ತುಂಬ ಕಷ್ಟ ಏನಿಲ್ಲ. ಒಂದ್ಸರಿ ಕರೆಕ್ಟಾಗಿ ನಿಮಗೆ ಅದ್ರ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಮತ್ತೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ತುಂಬ ಖರ್ಚು ಇಲ್ಲ. ಜೊತೆಗೆ ನೀವು ಒಂದ್ಸರಿ ಅಷ್ಟೇ ನಿಮಗೆ ಈ ಹಾಟ್ ವ್ಯಾಕ್ಸ್ನ ತಂದಿಡ್ಕೋಬೇಕಾಗುತ್ತೆ. ಹಾಗೆ ಅದ್ರದ್ದೊಂದು ಮೆಷಿನ್ ಬೇಕಾಗುತ್ತೆ. ಹಾಗೆ ಈ ಥರ ಸ್ಟ್ರಿಪ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಇದೆಲ್ಲ 155 ರುಪೀಸಿಗೆ ನಿಮಗೆ ಈ ಹಾಟ್ ವ್ಯಾಕ್ಸ್ ಸಿಕ್ಬಿಡುತ್ತೆ. ಇದನ್ನು ತುಂಬ ಟೈಮಿಗೆ ನೀವು ಯೂಸ್ ಮಾಡ್ಕೋಬೋದು. ಕೈಗೆ ಕಾಲಿಗೆ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಮನೇಲಿ ಜಾಸ್ತಿ ಕಾಲಿಗೆ ಮತ್ತು ಅಂಡರ್ ಆರ್ಮ್ಸಿಗೆ ಮಾತ್ರ ವ್ಯಾಕ್ಸಿಂಗ್ನ ಮಾಡ್ಕೊಳ್ಳೋದು. ಕೈಗೆ ನಾನು ಯಾವಾಗಲೂ ಮಾಡ್ಕೊಳ್ಳಲ್ಲ, ತುಂಬಾ ಕಡಿಮೆ ಕೈಗೆ ವ್ಯಾಕ್ಸಿಂಗ್ನ ಮಾಡ್ಕೊಳ್ಳೋದು. ಹಾಗೆ ಪೌಡರ್ ಬೇಕಾಗುತ್ತೆ. ನಾರ್ಮಲ್ ಯಾವ್ದು ಮನೇಲಿ ಪೌಡರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ಈ ಥರದೊಂದು ಸಣ್ಣ ಮಿಷಿನ್ ಇದನ್ನು ತೊಗೊಂಡು ನಾನು ಏನಿಲ್ಲ ಅಂದರೂ 7-8 ಇಯರ್ಸ್ ಆಯಿತು. ಇದುವರೆಗೂ ನನಗಿದು ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಆಟೋಮೆಟಿಕ್ ಇದು ಆಯಿಲ್ ಮತ್ತು ವ್ಯಾಕ್ಸ್ ಹೀಟರ್ ಅಂತ ಇದು ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಿಮಗೆ ಆರಾಮಾಗಿ ತೊಗೊಂಡ್ರೆ ಆಯಿತು. ಹಾಗೆ ಸ್ಟ್ರಿಪ್ಸ್ ಬೇಕಾಗುತ್ತೆ. ಇದು 100 ರುಪೀಸಿಗೆ ನಿಮಗೆ ಒಂದು ಬಂಡಲ್ಲೇ ಸಿಕ್ಬಿಡುತ್ತೆ ದೊಡ್ಡದು. ಅದನ್ನು ತೊಗೊಂಡ್ರೆ ಆಯಿತು. ನಿಮಗೆ ಒಂದ್ಸರಿ ವ್ಯಾಕ್ಸಿಂಗ್ ಮಾಡೋತ್ತಿಗೆ 2ರಿಂದ ಕರೆಕ್ಟಾಗಿ 2 ಯೂಸ್ ಆಗುತ್ತೆ ಅಷ್ಟೇ. ಕೆಲವೊಂದು ಸರಿ 3 ಬೇಕಾಗುತ್ತೆ ಅಷ್ಟೇ. ತುಂಬ ಏನಾದ್ರು ಕಾಲು ಕೈ ಎಲ್ಲ ಮಾಡ್ಕೊಳ್ಳುವಾಗ ಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ವೇಳೆ ಮಾಡೋದಾದರೆ ಇದರಲ್ಲಿ ಸಣ್ಣ ಸಣ್ಣ ಪೀಸ್ನ ಮಾಡ್ಕೊಳ್ಳಿ. ಒಂದೇ ಸರಿ ಎಲ್ಲದನ್ನೂ ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಣ್ಣ ಸಣ್ಣ ಪೀಸ್ ಮಾಡಿ ಸ್ವಲ್ಪನೇ ವ್ಯಾಕ್ಸ್ ತೊಗೊಂಡು ಅಪ್ಲೈ ಮಾಡಿ ಸಣ್ಣ ಸಣ್ಣ ಪೀಸಸಲ್ಲಿ ರಿಮೂವ್ ಮಾಡ್ತಾ ಹೋಗಿ. ಆಗ ವೇಸ್ಟ್ ಆಗಲ್ಲ. ಹಾಗೆ ಇದು ಸುಮ್ಮನೆ ಡಬ್ಬ ಇಟ್ಟಿರೋದು ಅಂದರೆ ನನಗೆ ಇದು ಹೈಟ್ ಸಾಲಲ್ಲ ಅನ್ನೋ ಕಾರಣಕ್ಕೆ ಇದು ಇಟ್ಟಿದ್ದೀನಿ ಅಷ್ಟೇ. ಫಸ್ಟ್ ಏನು ಮಾಡಬೇಕು ಅಂತೇಳಿದರೆ, ಈ ಹಾಟ್ ವ್ಯಾಕ್ಸ್ ಏನಿದೆ ಇದನ್ನು ಫಸ್ಟು ಸ್ವಲ್ಪ ತಗೊಂಡು, ತುಂಬ ಈ ಥರ ಇರುತ್ತೆ ನೋಡಿ, ನಿಮಗೆ ಮನಿ ಸೇವಿಂಗ್ ಕೂಡ ಇದು. ನೀವು ಒಂದ್ಸರಿ ಪಾರ್ಲರಿಗೆಲ್ಲ ನೀವು ವ್ಯಾಕ್ಸಿಂಗಿಗೆ ಹೋದರೆ ಜಸ್ಟ್ ನಿಮಗೆ ಅಂಡರ್ ಆರ್ಮ್ಸ್ ಮತ್ತು ಲೆಗ್, ಕೈ ಕಾಲು ಎಲ್ಲ ಸೇರಿಸಿ ಏನಿಲ್ಲ ಅಂದರೂ 400-500 ತನಕ ತಗೊಳ್ತಾರೆ. ನಾರ್ಮಲ್ ಇಲ್ಲಿದ್ದು ಹೇಳ್ತಿದ್ದೀವಿ, ಬಟ್ ಔಟ್ಸೈಡ್ ಬೇರೆ ಕಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂತ ನಂಗೆ ಗೊತ್ತು. ಬಟ್ ಇಲ್ಲಿ ನಾನು ನಾರ್ಮಲಾಗಿ ಇಲ್ಲಿದ್ದು ಹೇಳ್ತಿದ್ದೀನಿ. ಒಂದ್ಸರಿ ವ್ಯಾಕ್ಸಿಂಗಿಗೆ ಅಂತ ಹೋದರೆ 500 ರುಪೀಸ್ ಬೇಕಾಗುತ್ತೆ. ಬಟ್ ಈ ಥರ ಮನೇಲಿ ಕಲ್ತ್ಕೊಂಡ್ಬಿಟ್ರೆ ತುಂಬಾ ವರ್ತು. ನಾನಿವತ್ತು ಕಾಲಲ್ಲಿ ಸ್ವಲ್ಪ ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. ಪೌಡ್ರು ಇದೇ ಬೇಕು ಯಾವುದೇ ಬೇಕು ಅಂತ ಏನಿಲ್ಲ. ನಾನು ಪೌಡರ್ ಏನು ಯೂಸ್ ಮಾಡಲ್ಲ. ನನ್ನ ಮಗಂದು ಪೌಡ್ರ್ ಏನಿದೆ ಅದನ್ನೇ ನಾನು ಫೇಸಿಗೆ ಬೇಕಾದರೆ ಅದನ್ನೇ ಅಪ್ಲೈ ಮಾಡೋದು. ಹಾಗೆ ವ್ಯಾಕ್ಸಿಂಗ್ ಟೈಮಲ್ಲೂ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಈಗ ನನಗೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇಟ್ಕೊಂಡ್ರೆ ಆಯಿತು. ಎಲ್ಲೋ ನಿಮಗೇನು ಗಲೀಜು ಅಂತ ಆ ಥರ ಎಲ್ಲ ಏನೂ ಆಗಲ್ಲ. ನೀಟಾಗಿ ಮಾಡಿಕೊಂಡ್ರೆ ನೀಟಾಗೇ ಇರುತ್ತೆ. ಹಾಗೆ ಸ್ಟ್ರಿಪ್ಸು ಒಂದು ಪೇಪರ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೀವು ವ್ಯಾಕ್ಸ್ ಮಾಡಿದ್ಮೇಲೆ ಆ ಸ್ಟ್ರಿಪ್ಸ್ನ ಇದರಲ್ಲಿ ಇಟ್ಬಿಟ್ರೆ ಮತ್ತು ಎಲ್ಲ ಫುಲ್ ವ್ಯಾಕ್ಸಿಂಗ್ ಆದಮೇಲೆ ಅದನ್ನ ಫೋಲ್ಡ್ ಮಾಡಿ ನೀವು ನಾರ್ಮಲಾಗಿ ಕಸದ ಗಾಡಿಗೆ ಕೊಡ್ಬೋದು, ಡಸ್ಟ್ಬಿನ್ನಿಗೆ ಹಾಕಿ. ಸೊ ಹಾಗಾಗಿ ಈ ಥರ ಒಂದು ಪೇಪರಲ್ಲೆಲ್ಲ ಫೋಲ್ಡ್ ಮಾಡಿಬಿಟ್ಟು ಒಂದು ಕವರಿಗೆ ಹಾಕಿ ಕೊಟ್ಟರೆ ಆಯಿತು. ಹಾಗೆ ಈ ಸ್ಟ್ರಿಪ್ಸ್ ನೋಡ್ತಿದ್ದೀರಲ್ಲ, ಇದರಲ್ಲಿ ಒಂದು ಸೈಡ್ ಹೋಲು ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೊಂದು ಸೈಡಲ್ಲಿ ಅಷ್ಟು ಜಾಸ್ತಿ ಇರಲ್ಲ. ಆ ಸೈಡಲ್ಲಿ ಯಾವ ಸೈಡಲ್ಲಿ ಜಾಸ್ತಿ ಹೋಲ್ ಇರುತ್ತಲ್ಲ ಆ ಸೈಡಲ್ಲಿ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ನಾವೀಗ ಬಿಸಿಯಾಗಿ ನೋಡಿ ಈ ಥರ ವ್ಯಾಕ್ಸ್ ಫುಲ್ ಮೆಲ್ಟ್ ಆದ ನಂತರ ಅದನ್ನು ಈ ಥರ ಒಂದು ಸ್ಟಿಕ್ಕಲ್ಲಿ ತೆಗೆದುಬಿಟ್ಟು ತೆಳ್ಳಗೆ ಮಾಡ್ಕೊಬೇಕು.
ಈ ಥರ ಸ್ಟ್ರೈಟ್ ಹಿಡಿದ್ರೆ ಅದು ಸ್ವಲ್ಪ ಈ ಥರ ತೆಳ್ಳಗೆ ಜರ್ಕೊಳ್ಳುತ್ತೆ. ಆವಾಗ ನಾವು ಅದನ್ನ ಚೆನ್ನಾಗಿ 2-3 ಸರಿ ಉರುಬಿಟ್ಟು ಅದಾದ ನಂತರ ನಾವು ಕಾಲಿಗೆ ಅಪ್ಲೈ ಮಾಡ್ಕೋಬೇಕು. ಮೇಲಿಂದ ಕೆಳಗಡೆ ಅಪ್ಲೈ ಮಾಡ್ಕೊಳ್ಳೋದು. ಒಂದು 3-4 ಲೇಯರ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಅಂದರೆ ನನಗೆ ಅಭ್ಯಾಸ ಇರೋದ್ರಿಂದ ಈ ಥರ ಮಾಡ್ತಿದ್ದೀನಿ. ಇಲ್ಲಾಂದರೆ ನೀವು ಸ್ಟಾರ್ಟಿಂಗು ಒಂದೊಂದು ಲೇಯರ್ನೇ ಅಪ್ಲೈ ಮಾಡಿ ರಿಮೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ತೆಳ್ಳಗೆ ಅಪ್ಲೈ ಮಾಡೋದ್ರಿಂದ ಬೇಗ ನಿಮಗೆ ಹೇರ್ ರಿಮೂವ್ ಆಗೋಕ್ಕೆ ಇದು ಎಲ್ಪ್ ಮಾಡುತ್ತೆ. ಹಾಗೆ ನೋಡಿ, ಈಗ ಒಂದು ಡ್ರಾಪ್ ಅಷ್ಟು ಚೆಲ್ತು. ಈ ಥರ ಡ್ರಾಪ್ ಥರ ಏನಾದರೂ ಕಾಲ ಮೇಲೆ ಬಿದ್ದರೆ ಸ್ವಲ್ಪ ಉರಿ ಆಗುತ್ತೆ. ಸ್ವಲ್ಪ ಜಾಗ್ರತೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ವಲ್ಪ ತೆಳ್ಳಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಈ ಥರ ಸ್ಟ್ರಿಪ್ಸ್ನ ತೊಗೊಂಬಿಟ್ಟು ನೀವು ಈ ಥರ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಅಪ್ಲೈ ಮಾಡ್ಕೋಬೇಕು. ಈಗ ವ್ಯಾಕ್ಸ್ ಏನಿದೆ ಅದ್ರ ಮೇಲೆ ಈ ಥರ ಇಡ್ತಾ ಇದ್ದೀನಿ. ನೀವು ಸ್ವಲ್ಪ ಕೆಳಗಡೆ ಲೆಂತ್ನ ಬಿಡಬೇಕಾಗುತ್ತೆ ರಿಮೂವ್ ಮಾಡ್ಕೊಳ್ಳೋಕ್ಕೆ. ಆವಾಗ ನಿಮಗೆ ಇದು ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಮೇಲಿಂದ ಕೆಳಗಡೆ ಒಂದು ಸರಿ ಈ ಥರ ಉಜ್ಜಿಬಿಟ್ಟು ಗಟ್ಟಿಯಾಗಿ ಕೆಳಗಿಂದ ಮೇಲೆಗೆ ರಿಮೂವ್ ಮಾಡ್ಕೊಳ್ಳೋದು. ಹಾಗೆ ಬ್ಯಾಕ್ ಸೈಡ್ ನೀವು ಒಂದು ಕೈನ ಈ ಥರ ಟೈಟಾಗಿ ಸ್ಕಿನ್ನ ಎಳೆದಿಡ್ಕೊಂಡು ರಿಮೂವ್ ಮಾಡಿದರೆ ನಿಮ್ಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಹಾಗೆ ಪೇಯ್ನ್ ಕೂಡ ಜಾಸ್ತಿ ಆಗಲ್ಲ. ಹಾಗೆ ಸ್ಟಾರ್ಟಿಂಗ್ ನಾನಿಲ್ಲಿ ಪೌಡ್ರನ್ನ ಅಪ್ಲೈ ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೌಡ್ರನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ 3-4 ಲೇಯರ್ ನಾನು ಒಂದೇ ಸರಿ ಅಪ್ಲೈ ಮಾಡೋದ್ರಿಂದ ಬೇಗನೆ ರಿಮೂವ್ ಮಾಡೋಕ್ಕೆ ಆಗುತ್ತೆ. ಜಸ್ಟ್ ಒಂದು ಸರಿ ಅಪ್ಲೈ ಮಾಡಿ ಒಂದು ಸರಿ ಈ ಥರ ಉಜ್ಜಿ ಮೇಲೆ ರಿಮೂವ್ ಮಾಡಿದರೆ ಆಯಿತು. ಬೇಗ ಈಸಿಯಾಗಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ, ಮತ್ತು ಪ್ರಾಕ್ಟೀಸ್ ಮಾಡಿದ ಮೇಲೆ ತುಂಬಾ ಈಸಿ ಆಗುತ್ತೆ ಇದು. ಈಗ ರಿಮೂವ್ ಮಾಡಿರೋದೆಲ್ಲ ನಿಮಗೆ ಕಾಣಿಸ್ತಿರ್ಬೋದು. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕಾಲಲ್ಲಿ. ಸೊ ಯಾವಾಗಲೂ ನಾನು ಈ ಥರನೇ ವ್ಯಾಕ್ಸಿಂಗ್ನೇ ಮಾಡ್ಕೊಳ್ಳೋದು ಮನೆಯಲ್ಲಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಕ್ಸಿಂಗ್ ಮಾಡುವಾಗ ಏರ್ ಗ್ರೋತ್ ಕೂಡ ನಿಧಾನವಾಗಿ ಆಗುತ್ತೆ. ಹಾಗಾಗಿ ವ್ಯಾಕ್ಸಿಂಗೇ ಬೆಟರು ಅಂತ ನಾನು ಯಾವಾಗಲೂ ವ್ಯಾಕ್ಸಿಂಗ್ ಮಾಡ್ಕೊಳ್ತೀನಿ. ಸೊ ಡಿಫ್ರೆನ್ಸ್ ಕಾಣಿಸ್ತಿದೆಯಲ್ಲ, ನೀಟಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿಬಿಟ್ಟಿದೆ. ಕಾಲಿಂದು ವ್ಯಾಕ್ಸಿಂಗ್ ಯಾವ ಥರ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಕಾಲಿಂದ ಏನು ಅಂತ ಹೇಳಿದ್ರೆ ನಿಮಗೆ ಒಂದೇ ಸ್ಟ್ರೈಟ್ ಲೈನ್ ಹಾಕೋಬೇಕು. ಜಸ್ಟ್ ರಿಮೂವ್ ಮಾಡ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಕಾಲಲ್ಲಿ ನಿಮಗೆ ಸ್ಟ್ರೈಟ್ ಏರ್ ಗ್ರೋತೆ ಇರುತ್ತೆ. ಓಕೆನಾ? ಅಂದರೆ ಒಂದೇ ಸೈಡಿಗೆ ಏರ್ ಗ್ರೋತ್ ಇರುತ್ತೆ. ಬಟ್ ಕೈಯಲ್ಲಿ ಮಾಡ್ಕೊಳ್ಳುವಾಗ ನಿಮಗೆ ಏರ್ ಗ್ರೋತು ಒಂದೊಂದು ಡೈರೆಕ್ಷನಲ್ಲಿ ಇರುತ್ತೆ, ನೋಡ್ಕೋಬೇಕು. ನೀವು ಈ ಥರ ಇಟ್ಕೊಂಡ್ರೆ ಕೈನ, ನನ್ನ ಹೇರ್ ಗ್ರೋತು ಈ ಸೈಡಿಗಿದೆ. ಓಕೆನಾ? ಫಸ್ಟು ನಾನು ಈಗ ಏನು ಅಂತ ಹೇಳಿದ್ರೆ, ನೀವು ಫಸ್ಟು ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಆಲ್ಮೋಸ್ಟ್ ಸ್ಟ್ರೈಟೇ ಇರುತ್ತೆ. ಈ ಸೈಡ್ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡ್ರೆ ಹೇರ್ ಗ್ರೋತ್ ಆಲ್ಮೋಸ್ಟ್ ನಂದು ಹೀಗೆ ಮೇಲಿದೆ. ಓಕೆನಾ? ನಾನು ಏನು ಮಾಡಬೇಕು ಅಂತೇಳಿ ವ್ಯಾಕ್ಸಿಂಗ್ನ ತೊಗೊಂಡು ಈ ಥರ ಮೇಲೆಗೆ ಅಪ್ಲೈ ಮಾಡಬೇಕು. ಓಕೆನಾ? ಮೇಲೆ ಅಪ್ಲೈ ಮಾಡಿಬಿಟ್ಟು ವ್ಯಾಕ್ಸಿಂಗ್ ಸ್ಟ್ರಿಪ್ನ ಅದ್ರ ಮೇಲೆ ಹಾಕ್ಬಿಟ್ಟು ಈಚೆಯಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡ್ಕೊಬೇಕು. ಓಕೆನಾ? ಈ ಕಡೆಯಿಂದ ಆ ಕಡೆಗೆ, ಈ ಕಡೆ ಏರ್ ಗ್ರೋತ್ ಆಗಿದೆ ಆ ಕಡೆಗೆ ರಿಮೂವ್ ಮಾಡಬೇಕು. ಜಸ್ಟ್ ಈ ಥರ ಮಾಡಿ ಈ ಥರ ತೆಗೆದ್ರೆ ಆಯಿತು. ಓಕೆನಾ? ಈಗ ಆಲ್ಮೋಸ್ಟ್ ಇಲ್ಲೆಲ್ಲ ಆಗ್ಬಿಡುತ್ತೆ. ಹಾಗೆ ಈಚೆನು ಹೀಗೆ ಕೈನ ಇಟ್ಕೊಂಡು ಇಲ್ಲಿ ಅಪ್ಲೈ ಮಾಡಿ ಸ್ಟ್ರೈಟ್ ತೆಗೆದ್ರೆ ಆಯಿತು. ಇದು ಸ್ಟ್ರೈಟ್ ಇರುತ್ತೆ. ಬಟ್ ಇಲ್ಲಿ ಮಾತ್ರ ಹೇರ್ ಗ್ರೋತ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇರ್ ಗ್ರೋತು ಇದನ್ನೊಂದು ನೋಡ್ಕೋಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಇಲ್ಲೆಲ್ಲ ಕೈಗೆ ಮಾಡ್ಕೊಳ್ಳೋದಾದ್ರೆ ಇದ್ರ ಮೇಲೆ ಅಪ್ಲೈ ಮಾಡಿ ಸ್ಟ್ರೈಟಾಗಿ ತೆಗೆದ್ರೆ ಆಯಿತು. ಇದೊಂದು. ಆ್ಯಂಡ್ ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಸ್ವಲ್ಪ ನಿಮ್ಮ ಏರ್ ಗ್ರೋತ್ ಡೈರೆಕ್ಷನ್ನ ನೋಡ್ಕೋಬೇಕು. ನೋಡಿಕೊಂಡು ನೀವು ಯಾವಾಗಲೂ ಅಪ್ಲೈ ಮಾಡೋತ್ತಿಗೆ ತಿಕ್ ಲೇಯರ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ತಿನ್ ಲೇಯರ್ನ ಅಪ್ಲೈ ಮಾಡಿದ್ರೆ ನಿಮಗೆ ಬೇಗ ಏರ್ ರಿಮೂವ್ ಆಗುತ್ತೆ. ಇದೊಂದು ಟ್ರಿಕ್ಕು. ಆ್ಯಂಡ್ ನಾನಿವಾಗ ಕಾಲಲ್ಲಿ ವ್ಯಾಕ್ಸಿಂಗ್ ಮಾಡೋತ್ತಿಗೆ ಪೌಡ್ರನ್ನ ಯೂಸ್ ಮಾಡಲಿಲ್ಲ. ಬಟ್ ತುಂಬ ಡ್ರೈ ಇತ್ತು ಅಂದರೆ ನಿಮಗೇನು ಪೌಡ್ರು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಏನಾದರೂ ಡ್ರಮ್ಸಲ್ಲೆಲ್ಲ ತುಂಬ ಬೇಕಾಗುತ್ತೆ. ನೀವು ಕೈಯಲ್ಲಿ ಏನಾದ್ರು ತುಂಬ ನೀರಿನ ಅಂಶ ಇದೆ, ಆ ಥರ ಆಯಿಲಿ ಇದೆ, ಏನಾರು ಬಾಡಿ ಲೋಷನ್ ಆ ಥರ ಏನಾರು ಅಪ್ಲೈ ಮಾಡಿದ್ರಿ ಅಂತ ಅಂದರೆ, ಇಲ್ಲಾಂದರೆ ಒಂದು ಸೇಫ್ಟಿಗೋಸ್ಕರನಾದರೂ ಜಸ್ಟ್ ಪೌಡರ್ನ ತೊಗೊಂಡು ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಜಸ್ಟ್ ಈ ಥರ ಮಾಡ್ಕೊಳ್ಳೋದಷ್ಟೇ. ಅಪ್ಲೈ ಮಾಡಿಕೊಂಡು ಇದ್ರ ಮೇಲೆ ವ್ಯಾಕ್ಸಿಂಗ್ನ ಹಾಕೋಬೇಕು. ಇದ್ರ ಮೇಲೆ ವ್ಯಾಕ್ಸಿಂಗ್ನ ಹಾಕ್ಬಿಟ್ಟು ಆಮೇಲೆ ರಿಮೂವ್ ಮಾಡಿದರೆ ತುಂಬಾ ಈಸಿಯಾಗಿ ಆಗುತ್ತೆ.
ಆ್ಯಂಡ್ ಸ್ವಲ್ಪ ಪೇನು ಅಷ್ಟೊಂದು ಅನಿಸಲ್ಲ. ನಿಮಗೆ ಫಸ್ಟ್ ಟೈಮ್ ಮಾಡ್ತಿದ್ದೀರಂದರೆ ಈ ಥರ ಟ್ರೈ ಮಾಡಿ. ಹಾಗೆ ಅಂಡರ್ ಆರ್ಮ್ಸಿಗೆ ನೀವು ಮಾಡುವಾಗ ಸೇಮ್ ಮೆಥಡು ನೀಟಾಗಿ ಅಂಡರ್ ಆರ್ಮ್ಸಲ್ಲಂತೂ ಸ್ವೆಟ್ಟಿಂಗ್ ಆಗೇ ಆಗುತ್ತಲ್ವ, ಹಾಗಾಗಿ ಪೌಡ್ರು ಯೂಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಅಂಡರ್ ಆರ್ಮ್ಸಿಗೆ ಪೌಡರ್ನ ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ವೈಪ್ ಮಾಡಿ ನೀಟ್ ಮಾಡ್ಕೊಳ್ಳಿ ಅಂಡರ್ ಆರ್ಮ್ಸ್ನ, ಒಂದು ಟಿಶ್ಯೂಲಿ ತೊಗೊಂಡು ವೈಪ್ ಮಾಡಿ. ಅದಾದ ನಂತರ ಪೌಡ್ರನ್ನ ಅಪ್ಲೈ ಮಾಡಿ. ಪೌಡ್ರ್ ಆದ ನಂತರ ನೀವು ಈ ಏನು ಹಾಟ್ ವ್ಯಾಕ್ಸ್ ಇದೆ ಅದನ್ನ ತಿನ್ ಲೇಯರ್ನ ಅಪ್ಲೈ ಮಾಡ್ಕೊಳ್ಳಿ. ಹೇಗೋ ಡೈರೆಕ್ಷನ್ನ ನೋಡಿ ಅಪ್ಲೈ ಮಾಡಿ, ಹಾಗೆ ಅಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಿ. ಅಷ್ಟೇ, ತುಂಬಾ ಈಸಿ. ಬಟ್ ನಾನು ನಿಮಗೆ ಹಾಗೆ ಹೇಳ್ಕೊಡ್ತಿದ್ದೀನಿ. ನಾನು ಕಾಲಲ್ಲಿ ಯಾವ ಥರ ಮಾಡಿದ್ನೋ ಸೇಮ್ ಅದೇ ಥರನೇ ಅಂಡರ್ ಆರ್ಮ್ಸಿಗೂ ಮಾಡ್ಕೊಳ್ಳೋದಷ್ಟೇ. ನಿಮ್ಮ ಅಂಡರ್ ಆರ್ಮ್ಸಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಪೇನ್ ಸ್ವಲ್ಪ ಆಗುತ್ತೆ. ಬಟ್ ವ್ಯಾಕ್ಸಿಂಗ್ ರಿಮೂವ್ ಮಾಡುವಾಗ ಏನು ಅಂತ ಹೇಳಿದ್ರೆ ಜಸ್ಟ್ ಅಪ್ಲೈ ಮಾಡಬೇಕು, ರಿಮೂವ್ ಮಾಡಬೇಕು, ಅಪ್ಲೈ ಮಾಡಬೇಕು, ರಿಮೂವ್ ಮಾಡಬೇಕು. ತುಂಬ ಹೊತ್ತು ಅದನ್ನ ಅಲ್ಲೇ ಪ್ರೆಸ್ ಮಾಡಿ ಅಲ್ಲೇ ಇಡೋದು ಆ ಥರ ಎಲ್ಲ ಮಾಡಬೇಡಿ. ಅಪ್ಲೈ ಮಾಡಿ ಅದ್ರ ಮೇಲೆ ಸ್ಟ್ರಿಪ್ಸ್ನ ಹಾಕಿ ಪಟ್ ಅಂತ ತೆಗೆದುಬಿಡ್ಬೇಕು. ಇಷ್ಟೇ. ಎಲ್ಲರೂ ಅರ್ಥ ಆಗಿಲ್ಲ ಅಂದರೆ ಹೇಳಿ, ನೆಕ್ಸ್ಟ್ ಟೈಮ್ ಮತ್ತೊಂದು ಸರಿ ಮಾಡಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.